ರೆಕಾರ್ಡ್ ಬ್ರೇಕಿಂಗ್ ಆನಿಮೆ ಆಫ್ 2025 ಒನ್ ಪಂಚ್ ಮ್ಯಾನ್ ಸೀಸನ್ 3. ಈ ಆನಿಮೆ ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಆನಿಮೆ ಆಫ್ 2025 ಅನ್ಬೋದು. ಮತ್ತೆ ಇದನ್ನ ಪ್ರೀತಿಯಿಂದ ತುಂಬಾ ಜನ ತುಂಬಾ ರೀತಿಯಲ್ಲಿ ಕರೀತಾರೆ. ಒಬ್ರೊಬ್ರು ಇದನ್ನ ಒನ್ ಫ್ರೇಮ್ ಮ್ಯಾನ್, ದಿಸ್ ಸೀನ್ ಆಸ್ ಮೋರ್ ಫ್ರೇಮ್ ದೆನ್ ಒನ್ ಪಂಚ್ ಮ್ಯಾನ್ ಅಂತಾನೂ ಒನ್ ಫ್ರೇಮ್ ಮ್ಯಾನ್ ಅಂತಾನೂ ಕೂಡ ಕರೀತಾರೆ. ಈ ಆನಿಮೆ ಯಾವ ರೆಕಾರ್ಡ್ ಬ್ರೇಕ್ ಮಾಡಿದೆ ಬನ್ನಿ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲೇದು ಲೋಯೆಸ್ಟ್ ರೇಟಿಂಗ್ ಇನ್ ಫ್ರಾಂಚೈಸಿ ಹಿಸ್ಟ್ರಿ, ಎಪಿಸೋಡ್ ನಂಬರ್ 6. ಇದರ ರೇಟಿಂಗ್ ಬಂದ್ಬಿಟ್ಟು 1.4. ಅಂದ್ರೆ ಈ ಆನಿಮೆ ಹಿಸ್ಟ್ರಿಯಲ್ಲಿ, ಅಂದ್ರೆ ಈ ಒನ್ ಪಂಚ್ ಮ್ಯಾನ್ ಸೀಸನ್ 3 ಹಿಸ್ಟ್ರಿಯಲ್ಲೇ ಇದು ಕಡಿಮೆ ಅಂತ. ಅಂದ್ರೆ ಸೀಸನ್ 1, ಸೀಸನ್ 2, ಸೀಸನ್ 3 ಕಂಪೇರ್ ಮಾಡಿದ್ರು ಈ ಎಪಿಸೋಡ್ ನಂಬರ್ 6, ಸೀಸನ್ 3 ಎಪಿಸೋಡ್ ನಂಬರ್ 6 ಲೋಯೆಸ್ಟ್ ರೇಟೆಡ್ ಎಪಿಸೋಡ್ ಆಗೋಗ್ಬಿಟ್ಟಿದೆ. ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ಎ ಇಂದ ತೆಗೆದಿರೋದು. ಎ ಕ್ಯಾನ್ ಮೇಕ್ ಮಿಸ್ಟೇಕ್, ಪ್ಲೀಸ್ ಡಬಲ್ ಚೆಕ್ ಇಟ್. ಮತ್ತೆ ನೆಕ್ಸ್ಟ್ ರೆಕಾರ್ಡ್ ಯಾವ್ದು ಬ್ರೇಕ್ ಮಾಡಿದೆ ಅಂದ್ರೆ ಲೋವರ್ ದೆನ್ ಡ್ರ್ಯಾಗನ್ ಬಾಲ್ ಇವಲ್ಯೂಷನ್. ಡ್ರ್ಯಾಗನ್ ಬಾಲ್ ಒಂದು ಲೈವ್ ಆಕ್ಷನ್ ಮಾಡಿದ್ರು. ಆ ಲೈವ್ ಆಕ್ಷನ್ ಅಡಾಪ್ಟೇಷನ್ ತುಂಬಾನೇ ಲೋಯೆಸ್ಟ್ ಅಂತ ಇದುವರೆಗೂ ಕನ್ಸಿಡರ್ ಮಾಡ್ತಿದ್ರು. ಆದ್ರೆ ಒನ್ ಪಂಚ್ ಮ್ಯಾನ್ ಸೀಸನ್ 3 ಅದನ್ನು ಕೂಡ ಬ್ರೇಕ್ ಮಾಡ್ಬಿಟ್ಟಿದೆ 1.6 ರೇಟಿಂಗ್ ಇಂದ. ಅದು ಎಪಿಸೋಡ್ ನಂಬರ್ 6. ಮತ್ತೆ ಮುಂದಿನ ರೆಕಾರ್ಡ್ ಏನ್ ಬ್ರೇಕ್ ಮಾಡಿದೆ ಅಂದ್ರೆ ವರ್ಸ್ಟ್ ರೇಟೆಡ್ ಆನಿಮೆ ಆಫ್ 2025. ಅಂದ್ರೆ ಓವರ್ ಆಲ್ ಎಲ್ಲ ಎಪಿಸೋಡ್ದು ರೇಟಿಂಗ್ ತುಂಬಾನೇ ಲೋ ಇದೆ 2025 ಅಲ್ಲಿ. ಎಪಿಸೋಡ್ ರೇಟಿಂಗ್ ಮಾತ್ರ ಲೋ ಇದ್ರು, ಐಪ್ ಮಾತ್ರ ಕಡಿಮೆ ಆಗಲಿಲ್ಲ. ಯಾಕಂದ್ರೆ ಒಂದೊಂದು ಎಪಿಸೋಡಲ್ಲೂ ಒಂದೊಂದು ಥರ ಐಪ್ ಬರ್ತಿತ್ತು ಈ ಆನಿಮೆದು. ಅದು ಎಪಿಸೋಡ್ ವೈಸ್ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ನಾನು. ಮತ್ತೆ ಮುಂದಿನ ರೆಕಾರ್ಡ್ ಲೋ ಆಡಿಯನ್ಸ್ ಸ್ಕೋರ್. ರೋಟನ್ ಟೊಮೆಟೊ ಅಲ್ಲಿ ಕೇವಲ ಓನ್ಲಿ 6% ಸ್ಕೋರ್ ಮಾತ್ರ ಬಂದಿದೆ. ಮತ್ತೆ ಫೈನಲಿ ನಾನು ಒನ್ ಪಂಚ್ ಮ್ಯಾನ್ ಸೀಸನ್ 3 ಫುಲ್ ನೋಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಫ್ಯಾನ್ಸ್ ಇದನ್ನ ಪವರ್ ಪಾಯಿಂಟ್ ಲೈಕ್ ಪ್ರೆಸೆಂಟೇಷನ್ ಕೂಡ ಅಂತಿದ್ರು. ಯಾವ ಲೆವೆಲ್ ಕ್ರಿಟಿಸೈಸ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ರು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಟೆಂಪ್ರವರಿ ಡಿಲೀಟ್ ಮಾಡೋ ಪರಿಸ್ಥಿತಿ ಬಂದಿತ್ತು ಅವರಿಗೆ. ಮತ್ತೆ ನನಗೆ ಹೇಗೆ ಅನಿಸ್ತಾ ಅನಿಮೇಷನ್ ಅಂದ್ರೆ, ಮೊದಲಾಗಿ ಹೇಳ್ಬೇಕಾದ್ರೆ ನಾನು ಮಾಂಗ ಓದಿಲ್ಲ ಒನ್ ಪಂಚ್ ಮ್ಯಾನ್ದು, ಡೈರೆಕ್ಟ್ ನಾನು ಸೀಸನ್ 3 ನೋಡ್ತಿರೋದು. ಆದರೆ ನನಗೆ ಅನಿಸಿತ್ತು ಕೆಲವೊಂದು ಸೀನ್ಸ್ ಕಟ್ ಆಗಿದೆ ಅಂತ. ಕೆಲವೊಂದು ಫೈಟ್ ಸೀನ್ ಇವರು ಕಟ್ ಮಾಡಿದ್ದಾರೆ, ತುಂಬ ರಶ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ಸ್ಕಿಪ್ ಮಾಡಿದ್ದಾರೆ ಅನಿಸ್ತಿತ್ತು. ಮತ್ತೆ ಅನಿಮೇಷನ್ ಬಗ್ಗೆ ಮಾತಾಡಿದರೆ ಶಾರ್ಟ್ಸಲ್ಲಿ ಹೇಳ್ದಂಗೆ ನಾನು ಅಂದರೆ ಬೇರೆ ಮಿನಿಮಮ್ ಆನಿಮೇಷನ್ ಅನ್ಬೋದು. ಒಂದು ಫ್ರೇಮಲ್ಲಿ ಎಷ್ಟು ಮಿನಿಮಮ್ ಆನಿಮೇಟ್ ಮಾಡಬೇಕು ಅಷ್ಟನ್ನೇ ಆನಿಮೇಟ್ ಮಾಡಿದ್ದಾರೆ. ಅಂದರೆ ಒಬ್ಬ ಕ್ಯಾರೆಕ್ಟರ್ ಮಾತಾಡ್ತಿದ್ರೆ ಅವ್ನು ಲಿಪ್ಸಿಂಗ್ ಮಾತ್ರ ಮೂವ್ ಆಗೋದು, ಮತ್ತು ಸುತ್ತಮುತ್ತ ಕ್ಯಾರೆಕ್ಟರ್ ಎಲ್ಲ ಹಂಗೆ ಸ್ಟಿಲ್ ಆಗಿರೋದು, ಮತ್ತು ಫ್ರೇಮಿಂಗ್ ಮಾತ್ರ ಮೂವ್ ಆಗೋದು. ಏನಾರ ಸೀರಿಯಸ್ ಸಿಚುವೇಶನ್ ತೋರಿಸ್ಬೇಕು ಅಂದರೆ ನಿಯಾನ್ ಫಿಲ್ಟರ್ ಯೂಸ್ ಮಾಡ್ಬಿಡೋದು. ಅಂದರೆ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಅಷ್ಟೊಂದು ಡೀಟೇಲ್ ಆಗಿ ತೋರಿಸ್ತಿಲ್ಲ ಇವರು. ಅಂದರೆ ನಿಯಾನ್ ಫಿಲ್ಟರ್ ಅನ್ಕೋಬೇಕು ನಾವು ಏನೋ ನಡೆದಿದೆ ಅಂತ ಎಕ್ಸ್ಪ್ರೆಷನು. ಮತ್ತು IMDb ರೇಟಿಂಗ್ಸ್ ನೋಡಿದರೆ ಎಪಿಸೋಡ್ 1ಗೆ ಬರೀ 3.8 ರೇಟಿಂಗ್ ಸಿಕ್ಕಿದೆ. ಎಪಿಸೋಡ್ 1ಅಲ್ಲಿ ಏನು ಅಷ್ಟು ಆನಿಮೇಷನ್ ಮಾಡಿಲ್ಲ ಇವರು, ಬರೀ ಗಾರದ್ದು ಸೀನ್ ತೋರಿಸಿದ್ದಾರೆ, ಒಂದು ಸಣ್ಣ ಸೀನ್, ಅದು ಜಾಸ್ತಿ ಇಲ್ಲ. ಲಾಸ್ಟ್ ಟಿಪ್ ಸುಮ್ಮನೆ ಡಿಸ್ಕಷನ್ ನಡೆದಿರೋದು ಎಪಿಸೋಡಲ್ಲಿ, ಅಂತ ಏನು ಮೇಜರ್ ಇವೆಂಟ್ ಆಗಿರಲಿಲ್ಲ. ಮತ್ತೆ ಬೇರೆ ಮಿನಿಮಮ್ ಆನಿಮೇಷನ್ ಯೂಸ್ ಮಾಡಿದ್ದಾರೆ. ಅಂದರೆ ಬ್ಯಾಕ್ ಗ್ರೌಂಡ್ ಕೂಡ ಆನಿಮೇಟ್ ಮಾಡಿಲ್ಲ ಇವರು, ಅದನ್ನೆಲ್ಲ ಸ್ಕಿಪ್ ಮಾಡಿದ್ದಾರೆ. ಬರೀ ಮೇನ್ ಕ್ಯಾರೆಕ್ಟರ್ ಫೋಕಸ್ ಮಾಡಬೇಕಾಗಿದೆ, ಅದನ್ನು ಮಾತ್ರ ಫೋಕಸ್ ಮಾಡಿದ್ದಾರೆ. ಮತ್ತೆ ಎಪಿಸೋಡ್ 2 ರೇಟಿಂಗ್ ಬಂದ್ಬಿಟ್ಟು 3.6. ಇದನ್ನ ಒಂದು ಐಕಾನಿಕ್ ಎಪಿಸೋಡ್ ಅನ್ಬೋದು. ಐಕಾನಿಕ್ ಸೀನ್ ಇದೆ ಇದರಲ್ಲಿ ಒಂದು, ಅದೇ ಗಾರೋ ಸ್ಲೈಡಿಂಗ್ ಸೀನ್. ಇದನ್ನ ಯಾವ ಲೆವೆಲಿಗೆ ರೋಸ್ಟ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲ, ಇದು ಕ್ಯಾಪ್ ಕಟ್ಟಲ್ಲಿ ಮಾಡ್ತೀನಿ, ಇದನ್ನ ಕೈನ್ ಮಾಸ್ಟರಲ್ಲಿ ಮಾಡ್ತೀನಿ, ಈ ಸೀನ್ನ ನಾನು ಫಿಕ್ಸ್ ಮಾಡ್ತೀನಿ, ಹಂಗಿಂಗೆ ತುಂಬ ಜನ ಫ್ಯಾನ್ಸ್ ಇದನ್ನ ಕ್ರಿಟಿಸೈಸ್ ಮಾಡಿದ್ದಾರೆ ತುಂಬ ಜಾಸ್ತಿ. ಮತ್ತೆ ಎಪಿಸೋಡ್ 3 ಬಗ್ಗೆ ಮಾತಾಡಿದರೆ ಎಪಿಸೋಡ್ 3 ರೇಟಿಂಗ್ 3.5 ಅನ್ಕೊಂತೀನಿ. ಎಪಿಸೋಡಲ್ಲಿ ಅಂಥದ್ದೇನು ನಡೀಲಿಲ್ಲ. ಒಂದು ಗಾರೋ ಮತ್ತು ಕಿಂಗ್ ರೀಪರ್ದು ಒಂದು ಫೈಟ್ ನಡೆಯುತ್ತೆ, ಆದರೆ ಮಿಸ್ಟೇಕ್ ಮಾಡಿದ್ದಾರೆ ಇವರು. ಅದು ಏನು ಮಿಸ್ಟೇಕ್ ಅಂದರೆ ಜೆಂಡರ್ನ ಚೇಂಜ್ ಮಾಡಿಬಿಟ್ಟಿದ್ದಾರಂತೆ. ನಾನಷ್ಟು ನೋಟಿಸ್ ಮಾಡಿಲ್ಲ ಇದು ಕರೆಕ್ಟಾಗಿ ನಾನು ಎಪಿಸೋಡ್ ನೋಡಿದಾಗ, ಆದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದನ್ನು ತುಂಬ ಸಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಂದು ಮಿಸ್ಟೇಕ್ ಅನ್ಬೋದು ಈ ಎಪಿಸೋಡಲ್ಲಿ. ಮತ್ತು ಎಪಿಸೋಡ್ 4 ರೇಟಿಂಗ್ 3.2. ಈ ಎಪಿಸೋಡಲ್ಲಿ ಅಂಥದ್ದೇನು ಸೀನ್ ನಡೆಯೋದಿಲ್ಲ. ಒಂದು ಕಿಂಗ್ದು ಸೀನ್ ತೋರಿಸಿದ್ದಾರೆ ಅಷ್ಟೇ. ಅವರೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ ಸೈತಾಮದ ಮನೆಯಲ್ಲಿ ಏನೇನು ನಡೀತಿದೆ, ಮತ್ತು ಅಷ್ಟೇ ನಡೆಯೋದಿಲ್ಲ ಈ ಎಪಿಸೋಡಲ್ಲಿ. ಅದಕ್ಕಾಗಿ ಇದನ್ನ ಬೇರೆ ಮಿನಿಮಮ್ ಆನಿಮೇಷನ್ ಅನ್ಬೋದು. ಮತ್ತೆ ಎಪಿಸೋಡ್ ನಂಬರ್ 5 ರೇಟಿಂಗ್ 3.7. ಈ ಎಪಿಸೋಡ್ ಆಕ್ಚುಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಕಂಪೇರ್ ಮಾಡಿದ್ರೆ ಹಳೆ ಎಪಿಸೋಡ್ನ. ಇದು ಸ್ವಲ್ಪ ಬೆಟರ್ ಇತ್ತು, ಯಾಕಂದರೆ ಇದರಲ್ಲಿ ಸ್ವಲ್ಪ ಆನಿಮೇಷನ್ ಡ್ರಾ ಮಾಡಿದ್ದಾರೆ ಇವರು. ಆನಿಮೇಷನ್ ಅಂದರೆ ನೋಡೋಕ್ಕಾಗಲ್ಲ, ಆ ಥರ ಏನಿಲ್ಲ, ನೋಡ್ಬೋದು ನಾವು, ಇದನ್ನ ಚೆನ್ನಾಗೇ ಇದೆ. ಆದರೆ ನಮಗೆ ಫೀಲ್ ಆಗಲ್ಲ ಇದು ಆನಿಮೇಷನ್ ಅಂತ. ಇದರಲ್ಲಿ ಮಾನ್ಸ್ಟರ್ ಕಿಂಗ್ ಒರಿಜಿನಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ತೋರಿಸಿದ್ದಾರೆ. ಮತ್ತು ಗಾರೋ ಫೈಟ್ ನಡೀತೆ ಅನ್ಕೋತೀನಿ ಈ ಸೀನಲ್ಲಿ. ಮತ್ತು ಎಪಿಸೋಡ್ ನಂಬರ್ 6, ಇದರ ರೇಟಿಂಗ್ 1.6. ಇದೆಲ್ಲ 10ಗೆ ಹೇಳ್ತಿರೋದು ನಾನು ರೇಟಿಂಗ್ಸು, 5ಗಲ್ಲ. ಈ ಎಪಿಸೋಡಲ್ಲಿ ಅಂಥದ್ದೇನು ನಡೆಯೋದಿಲ್ಲ, ತುಂಬ ಏನು ವಿಚಾರ ನಡೆಯಲ್ಲ, ಸ್ವಲ್ಪ ಫೈಟ್ ಸೀನ್ ನಡೆಯುತ್ತೆ, ಮತ್ತು ಸ್ಟೋರಿ ಮುಂದೆ ಹೋಯ್ತಿದೆ. ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ಟೋರಿ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಇದ್ರಲ್ಲಿ ಕೂಡ ಒಂದು ಐಕಾನಿಕ್ ಸೀನ್ ಇದೆ, ಅದು ಜೆನೋಸ್ದು ಆರ್ಮರ್. ಮತ್ತು ನೆಕ್ಸ್ಟ್ ಎಪಿಸೋಡ್ ನಂಬರ್ 7, ಇದರ ರೇಟಿಂಗ್ 2.5. ಈ ಎಪಿಸೋಡಲ್ಲಿ ಅಂಥದ್ದೇನು ವಿಚಾರ ನಡೆಯಲ್ಲ, ಬರೀ ಮೀಟಿಂಗ್ ನಡೆಯುತ್ತೆ, ಸ್ಟ್ರಾಟಜಿ ಮೀಟಿಂಗ್, ಹೀರೋ ಅಸೋಸಿಯೇಷನ್ ಇಂದ ಇರ್ಬೋದು ಅಥವಾ ಮಾನ್ಸ್ಟರ್ ಅಸೋಸಿಯೇಷನ್ ಇಂದ ಇರ್ಬೋದು. ಸ್ವಲ್ಪ ಮೀಟಿಂಗ್ ನಡೆಯುತ್ತೆ, ಸ್ಟೋರಿ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ದು. ಮತ್ತು ನೆಕ್ಸ್ಟ್ ಎಪಿಸೋಡ್ ನಂಬರ್ 8, ಇದರ ರೇಟಿಂಗ್ 6.3. ಈ ಎಪಿಸೋಡ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಇದರಲ್ಲಿ ಸ್ವಲ್ಪ ಆನಿಮೇಷನ್ ಯೂಸ್ ಮಾಡಿದ್ದಾರೆ, ಮತ್ತು ಗಾರೋ ಸೀನ್ ಇದೆ ಅನ್ಕೊತೀನಿ ಇದರಲ್ಲಿ. ಮತ್ತು ಆ ನಿಂಜಾ ಟೇಲ್ಸ್, ಇಬ್ಬರು ನಿಂಜಾ ಇದ್ದಾರಲ್ಲ, ಅವ್ರದ್ದು ಸೀನ್ ತೋರಿಸಿದ್ದಾರೆ ಇದರಲ್ಲಿ. ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಇದು ಬೆಟರ್ ಹೇಳ್ಬೋದು ಅಂದರೆ ಕಂಪೇರ್ ಮಾಡಿದ್ರೆ. ಮತ್ತು ನೆಕ್ಸ್ಟ್ ಎಪಿಸೋಡ್ ನಂಬರ್ 9, ಇದರ ರೇಟಿಂಗ್ ಬಂದ್ಬಿಟ್ಟು 5.2. ಇದೇ ಎಪಿಸೋಡ್ ಅನ್ಕೊತೀನಿ ನಾನು, ಚೈಲ್ಡ್ ಎಂಪರರ್ದು ಸೀನ್ ಇದೆ ಅನ್ಕೋತೀನಿ. ಈ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಯಿತು, ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಪಿಸೋಡ್. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರ್ಬೋದು, ಆ ಚೈಲ್ಡ್ ಎಂಪರರ್ದು ಕರೇಜ್ ಇರ್ಬೋದು, ಮತ್ತು ಆ ಸೀನ್ ತೋರಿಸಿದ್ರಲ್ಲ ಒಬ್ಬ ಇದನ್ನಲ್ಲ ಈಗಲ್ ಮ್ಯಾನ್ ಥರ, ಅವನ ಹೆಸರು ಮರ್ತೋಯ್ತು ನನಗೆ, ಅವನದೆಲ್ಲ ಸೀನ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಎಪಿಸೋಡ್.
ಮತ್ತೆ ನೆಕ್ಸ್ಟ್ ಎಪಿಸೋಡ್ ನಂಬರ್ 10, ಇದರ ರೇಟಿಂಗ್ 2.4. ಈ ಎಪಿಸೋಡಲ್ಲಿ ಒಂದು ಐಕಾನಿಕ್ ಫೈಟ್ ನಡೆಯುತ್ತೆ, ಅದು ಜಾಂಬಿ ಮ್ಯಾನ್ ವರ್ಸಸ್ ಡ್ರ್ಯಾಕುಲಾ. ನನಗೆ ಅನಿಸ್ತು ಈ ಫೈಟ್ ಸೀನ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಅಂತ ಇವರು. ಅಂದರೆ ಫೈಟ್ ತುಂಬಾನೇ ಲಾಂಗ್ ನಡಿಬೇಕು ಅನ್ಸುತ್ತೆ, ಆದರೆ ಸ್ಕಿಪ್ ಮಾಡಿದ್ರೆ ಅನಿಸ್ತಿತ್ತು ನನಗೆ. ಕರೆಕ್ಟಾಗಿ ಗೊತ್ತಿಲ್ಲ, ಮಾಂಗ ನಾನು ಓದಿಲ್ಲ. ಒಂದ್ಸಲಿ ಫೈಟ್ನ ಸ್ಕಿಪ್ ಮಾಡ್ದಂಗಿತ್ತು. ಮತ್ತೆ ಇದರಲ್ಲಿ ಒಂದು ಲಾಲಿಪಾಪ್ ಸೀನ್ ಕೂಡ ಇದೆ. ಇದನ್ನ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ, ಇದು ಸೆನ್ಸರ್ ಮಾಡಿರೋದು. ಎಲ್ಲಿ ಒರಿಜಿನಲ್ ಸೀನಲ್ಲಿ ಲಾಲಿಪಾಪ್ ಇರಲಿಲ್ಲ ಅಂತ ಯಾರಿಗೆ ಬೇಕಾದ್ರೂ ಗೊತ್ತಾಗ್ಬಿಡುತ್ತೆ. ಅದನ್ನ ಸೆನ್ಸರ್ ಮಾಡಿಬಿಟ್ಟಿದ್ದಾರೆ ಇವರು. ಜಾಂಬಿ ಮ್ಯಾನ್ ವರ್ಸಸ್ ಡ್ರ್ಯಾಕುಲಾ ಆ ಫೈಟ್ ಸೀನ್ ಕೂಡ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಹಂಗೆ ಅನಿಸ್ತು ನನಗೆ. ಮತ್ತೆ ಎಪಿಸೋಡ್ ನಂಬರ್ 11 ಇದರ ರೇಟಿಂಗ್ ಬಂದ್ಬಿಟ್ಟು 4.1. ಇದು ಅದೇ ಕಂಟಿನ್ಯೂಷನ್ ಆಗುತ್ತೆ. ಚೈಲ್ಡ್ ಎಂಪೈರ್ದು ಸೀನ್ ಎಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಸ್ವಲ್ಪ ಆನಿಮೇಟ್ ಮಾಡಿದ್ದಾರೆ ಒಂದೊಂದು ಕಡೆ, ಮತ್ತೆ ಬೇರೆ ಬೇರೆ ಇರೋದು ಫೈಟ್ ಸೀನ್ ತೋರಿಸಿದ್ದಾರೆ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ನಂಬರ್ 12 ಇದರ ರೇಟಿಂಗ್ ಬಂದ್ಬಿಟ್ಟು 5.1. ಈ ಎಪಿಸೋಡಲ್ಲಿ ಈ ಸೀಸನ್ ಕೂಡ ಎಂಡ್ ಆಗೋಗುತ್ತೆ. ಸೀಸನ್ 3 ಪಾರ್ಟ್ 1 ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಎಪಿಸೋಡ್ ಕೂಡ ಚೆನ್ನಾಗಿತ್ತು, ಆದರೆ ನನಗೆ ಅನಿಸಲಿಲ್ಲ ಇದು ಎಂಡಿಂಗ್ ಅಂತ. ಒಂದು ಹೈ ಲೆವೆಲ್ ಬಿಲ್ಡಪ್ ಉಟ್ಕೊಂಡು ಬಂದಿದ್ದಾರೆ ಮಾನ್ಸ್ಟರ್ ಅಸೋಸಿಯೇಷನ್ ಬಗ್ಗೆ ಎಲ್ಲ. ಮತ್ತೆ ಇದು ಫೈಟ್ ಬೇಗ ಮುಗೀತು ಅನ್ಕೊಂತೀನಿ ನನಗೆ. ಆ್ಯಕ್ಚುಲಿ ಇದನ್ನ ಫೈಟ್ನ ಸ್ಕಿಪ್ ಮಾಡಿದ್ದಾರೆ ಅನಿಸ್ತು ನನಗೆ ಈ ಎಪಿಸೋಡಲ್ಲಿ. ಮತ್ತೆ ಸೀಸನ್ 1 ಕಂಪೇರ್ ಮಾಡಿದ್ದಾರೆ. ಸೀಸನ್ 1 ನೋಡ್ತೀವಿ ನಾವು ಎಂಡಿಂಗ್ ಯಾವ ಥರ ಐಪ್ ಮೂಮೆಂಟಲ್ಲಿ ಬಿಡುತ್ತೆ ಅಂತ. ಒಂದು ಐಕಾನಿಕ್ ಫೈಟ್ ಇತ್ತಲ್ಲ ಸೀಸನ್ 1 ಎಂಡಿಂಗಲ್ಲಿ, ಆ ಥರ ನನಗೆ ಅನಿಸಲಿಲ್ಲ ಇದು. ಅದೇ ಥರ ಫೈಟ್ ಇರಬೇಕಾಗಿತ್ತು, ಆದರೆ ಅನಿಸಲಿಲ್ಲ ಈ ಥರ ಆ ಲೆವೆಲ್ ಫೈಟ್ ಇರಲಿಲ್ಲ ಇದರಲ್ಲಿ. ಆದರೂ ಈ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಒಂದೇ ಒಂದು ಸೀನಿಗೋಸ್ಕರ, ಅದು ಎಂಡಿಂಗ್ ಸೀನಲ್ಲಿ ಕಿಂಗ್ದು ಸೀನ್ ತುಂಬಾ ಇಷ್ಟ ಆಗೋಯಿತು. ಅದರಿಂದ ಇದ್ರ ರೇಟಿಂಗ್ ಸ್ವಲ್ಪ ಚೆನ್ನಾಗಿದೆ ಅನ್ಕೊಂತೀನಿ ನಾನು. ಮತ್ತೆ ಸ್ಟೋರಿ ಬಗ್ಗೆ ಮಾತಾಡಿದರೆ, ಸ್ಟೋರಿ ಡೈರೆಕ್ಟ್ ಕಂಟಿನ್ಯೂ ಆಗುತ್ತೆ ಸೀಸನ್ 2 ಇಂದ. ಅಂದರೆ ಮಾನ್ಸ್ಟರ್ ಅಸೋಸಿಯೇಷನ್ ಒಂದು ಚಿಕ್ಕ ಹುಡುಗನ ಕಿಡ್ನಾಪ್ ಮಾಡಿದ್ದು, ಅದೇ ಸೀನ್ ಡೈರೆಕ್ಟ್ ಕಂಟಿನ್ಯೂ ಆಗುತ್ತೆ. ಅದು ರೆಸ್ಕ್ಯೂ ಮಾಡೋದೇ ಫುಲ್ ಸೀಸನಲ್ಲಿ ನಡೆಯೋದು. ಇದರಲ್ಲಿ ಸೈತಾಮನ್ ಅಷ್ಟು ತೋರಿಸಿಲ್ಲ, ಇವರು ತುಂಬ ಕಡಿಮೆ ತೋರಿಸಿರೋದು, ಜಾಸ್ತಿ ಬೇರೆ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಆಗಿದೆ ಈ ಸೀಸನ್. ಹಂಗಂತ ಕಿಂಗ್ನು ಸ್ವಲ್ಪ ಕಡಿಮೆ ತೋರಿಸಿದ್ದಾರೆ, ಆದರೆ ಕಿಂಗ್ನ ಎಂಡಿಂಗಲ್ಲಿ ತೋರಿಸಿದ್ದಾರೆ. ಆ ಸೀನ್ ಮಾತ್ರ ಇಷ್ಟ ಆಯಿತು, ನೀವು ನೋಡಬೇಕು, ಅದನ್ನ ಮಿಸ್ ಮಾಡಬಾರ್ದು. ಅಂದರೆ ಇದನ್ನ ಪೋಸ್ಟ್ ಕ್ರೆಡಿಟ್ ಸೀನ್ ಅನ್ಬೋದು. ಮತ್ತೆ ಸ್ಟೋರಿ ಒಂದು ಒಳ್ಳೆ ಪಾಯಿಂಟಲ್ಲಿ ಬಿಟ್ಟು ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಸೀಸನ್ 3 ಪಾರ್ಟ್ 2 2027 ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವರು. ನಾನೊಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ನೀವು ಸೀಸನ್ 3 ನೋಡಬೇಕು ಅಂದರೆ. ಅದರಲ್ಲಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಇದನ್ನ ಬಿಂಜ್ ವಾಚ್ ಮಾಡಬೇಕು ನೀವು. ಅಂದರೆ ಡೈರೆಕ್ಟ್ ಎಪಿಸೋಡ್ 1 ಇಂದ ಎಪಿಸೋಡ್ 12 ಗಂಟೆ ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ನೋಡಬೇಕು. ಇದ್ರ ಮಧ್ಯದಲ್ಲಿ ಯಾವುದೇ ಆನಿಮೆ ನೋಡಬಾರ್ದು ನೀವು, ಮತ್ತೆ ಕಂಟಿನ್ಯೂಸ್ ಆಗಿ ನೋಡಿ ಇದನ್ನ. ಇದರ ಅಡ್ವಾಂಟೇಜ್ ಏನಂದರೆ, ನೀವು ಫಸ್ಟ್ ಡೈರೆಕ್ಟ್ ಎಪಿಸೋಡ್ ಸ್ವಲ್ಪ ಇಷ್ಟ ಆಗಲ್ಲ ನಿಮಗೆ, ಮತ್ತೆ ಥರ್ಡ್ ಎಪಿಸೋಡಿಂದ ಈ ಆನಿಮೇಷನ್ಗೆ ನೀವು ಅಡ್ಜಸ್ಟ್ ಆಗೋಗ್ಬಿಡ್ತೀರಾ. ಹಂಗಂತ ಮಧ್ಯದಲ್ಲಿ ಬೇರೆ ಎಪಿಸೋಡ್ ಜುಜುಟ್ಸು ಕೈಸನ್ ಎಪಿಸೋಡ್ ರಿಲೀಸ್ ಆಗಿಬಿಟ್ಟಿದೆ ಅಂತ ಅದನ್ನ ನೋಡೋಕೆ ಹೋಗಬೇಡಿ, ಡೈರೆಕ್ಟ್ ಇದನ್ನ ಫುಲ್ ಮುಗಿಸ್ಬಿಟ್ಟು ನೋಡಿ. ಮತ್ತೆ ನೆಕ್ಸ್ಟ್ ಟಿಪ್ ಬಂದರೆ, ಇದನ್ನ 1.3x ನೋಡಿ. ಇದನ್ನ 1x ನೋಡೋಕೆ ಹೋಗ್ಬಿಡಿ, 1.3x ನೋಡಿ. ಏನಕ್ಕಂದ್ರೆ ಸ್ವಲ್ಪ ಫೀಲ್ ಆಗುತ್ತೆ ಆನಿಮೇಟ್ ಆಯ್ತಿದೆ ಅಂತ. ಅವಾಗ ನಿಮಗೆ ಬೇಗ ಮೂವ್ ಆಗುತ್ತೆ, ಮತ್ತೆ ಎಪಿಸೋಡ್ ಲೆಂತ್ ಕೂಡ ಕಡಿಮೆ ಅನ್ಸುತ್ತೆ ನಿಮಗೆ, ಯಾಕಂದ್ರೆ 1.3x ನೋಡ್ತಿದ್ದೀವಲ್ಲ ನಾವು. ಮತ್ತೆ ಓವರ್ ಆಲ್ ಸೀಸನ್ ಬಗ್ಗೆ ಮಾತಾಡೋಕೆ ಹೋದ್ರೆ ನನಗೆ ಇಷ್ಟ ಆಯಿತು, ಯಾಕಂದರೆ ಒಂದೇ ಸೀನಿಂದ ಇಷ್ಟ ಆಗಿದ್ದು ಅದು ಎಂಡಿಂಗ್ ಸೀನ್, ಕಿಂಗ್ ಸೀನ್. ಅದು ಬಿಟ್ಟರೆ ಒಂದು ನಾರ್ಮಲ್ ಎಪಿಸೋಡ್ಸ್ ಅನ್ಬೋದು, ಆದರೆ ಒಂದು ಐಕಾನಿಕ್ ಮೂಮೆಂಟ್ ಆ ಥರ ಏನು ನಡೀಲಿಲ್ಲ ಈ ಸೀಸನಲ್ಲಿ. ಇದರ ಫಾಲ್ಟ್ ಆನಿಮೇಟರ್ಸ್ ಅಂತ ಹೇಳೋಕ್ಕಾಗಲ್ಲ, ಅಥವಾ ಡೈರೆಕ್ಟರ್ದು ಅಂತ ಹೇಳೋಕ್ಕಾಗಲ್ಲ ನಾವು, ಯಾಕಂದರೆ 6 ಇಯರ್ಸ್ ಅನ್ಕೋತೀನಿ, 6 ಇಯರ್ಸ್ ಆದಮೇಲೆ ಸೀಸನ್ 3 ಬಂದಿರೋದು. ಇದನ್ನ ಪ್ರೊಡಕ್ಷನ್ ಹೌಸ್ದು ಫಾಲ್ಟ್ ಅನ್ಬೋದು, ಯಾಕಂದ್ರೆ ಅವರು ಟೈಮ್ ಕೊಟ್ಟಿಲ್ಲ. ಅಂದರೆ ಒಂದೊಂದು ಎಪಿಸೋಡ್ ಆನಿಮೇಟ್ ಮಾಡೋಕೆ ಇವರು ಟೈಮೇ ಕೊಟ್ಟಿಲ್ವಂತೆ. ಲಿಮಿಟೆಡ್ ಟೈಮಲ್ಲಿ ಎಪಿಸೋಡ್ನ ರಿಲೀಸ್ ಮಾಡ್ತಿದ್ದೀವಿ ಇವರು. ನಾವು ಹೋಪ್ಫುಲಿ ನೆಕ್ಸ್ಟ್ ಪಾರ್ಟಿಗೆ ಸ್ವಲ್ಪ ಡೀಸೆಂಟ್ ಅಮೌಂಟ್ ಆಫ್ ಟೈಮ್ ಸಿಗಲಿ ಇವರಿಗೆ. ಸ್ವಲ್ಪ ನೋಡೋಣ ನೆಕ್ಸ್ಟ್ ಸೀಸನ್ ಹೆಂಗಿರುತ್ತೆ ಅಂತ.